ಒಂದು ಅರ್ಧ ಕೆಜಿ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದು ಪರೋಟ ಮಾಡಲಿಕ್ಕೆ ಆಲೂ ಪರೋಟ. ಇದನ್ನ ಇವಾಗ ಕುಕ್ಕರ್ಗೆ ಹಾಕಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಬಿಡೋಣ, ಆಮೇಲೆ ಸಿಪ್ಪೆ ಬಿಚ್ಕೊಳ್ಳೋಣ. ಒಂದು ಕಪ್ಪು ದೊಡ್ಡ ಕಪ್ಪಲ್ಲಿ ಗೋಧಿ ಹಸಿ ಹಿಟ್ಟು ತಗೊಂಡಿದ್ದೀನಿ. ಇದನ್ನು ಇವಾಗ ಗೋಧಿ ಹಿಟ್ಟು ನಾದ್ತೀನಿ, ಅಂದರೆ ಚಪಾತಿಗೆ ನಾದ್ತೀವಲ್ಲ ಆ ಲೆವೆಲಲ್ಲಿ ನಾದಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಅದಕ್ಕೆ ಸ್ವಲ್ಪ ನಾದುವಾಗ ಎಣ್ಣೆ ಹಾಕ್ತೀನಿ ಒಂಚೂರು. ಇವಾಗ ನೀರು ಹಾಕಿ ನಾದ್ಕೊತೀನಿ. ಇವಾಗ ನಾದ್ಕೊಂಡಿದ್ದೀನಿ ಇದನ್ನ ಹಿಟ್ಟನ್ನ. ಒಂದು 5-10 ನಿಮಿಷ ನೆನಿಬೇಕಿದ್ದು. ಹೀಗೆ ಒಂದು ಕಾಟನ್ ಬಟ್ಟೆ ಹೊಚ್ಬಿಟ್ಟು ಇಡ್ತೀನಿ. ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವಾಗೂ ಇಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಇದೆ ಇದು. ಇವಾಗಿದು ಸುಡ್ತಾ ಇದೆ. ಇದು ಇವಾಗ ಬೆಂದಿದೆ ಅಲ್ವಾ, ಇದು ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ಬಿಚ್ಚಿಕ್ತೀನಿ. ಆಲೂಗಡ್ಡೆನ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನ ಇವಾಗ ತುರಿಯ ಮಣಿಯಲ್ಲಿ ತುರಿತೀನಿ. ಇದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡಬೇಕು. ಒಂದು 2-3 ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಾತ್ರ ಒಗ್ಗರಣೆ ಹಾಕಬೇಕು, ತೋರಿಸ್ತೀನಿ. ಇದನ್ನು ಸ್ವಲ್ಪ ಹೀಗೆ ಮೆತ್ತಗೆ ತುರ್ಕೊಂಡ್ಬಿಡ್ತೀನಿ, ಅಂದರೆ ಗಂಟಾಗಿ ಉಳಿಯಲ್ಲ ಅದಕ್ಕೆ. ಇವಾಗ ಇದನ್ನು ತುರಿದು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ತೋರಿಸ್ಕೊಡ್ತೀನಂತೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಒಗ್ಗರಣೆಗೆ. ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಎಣ್ಣೆ ಕಾದದ್ದು. ಇವಾಗ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಧನ್ಯ, ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ. ಒಂಚೂರು ಅರಿಶಿಣ ಹಾಕ್ತಿದ್ದೀನಿ ಕಲರ್ಗೆ. ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟು, ಆಮೇಲೆ ಕೊತ್ತಂಬರಿ ಸೊಪ್ಪು, ಇದಿಷ್ಟೇ ಸಾಕು. ಇವಾಗ ಜಾಸ್ತಿ ಬೇಯೋ ಹಾಗೇನಿಲ್ಲ. ಇದು ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕಿತ್ತು. ಈಗ ಇದನ್ನ ಇವಾಗ ಆಫ್ ಮಾಡ್ಕೊತೀನಿ. ಇದು ತುರಿದು ಇಟ್ಕೊಂಡಿರೋ ಆಲೂಗಡ್ಡೆನ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇವಾಗ ಇದನ್ನು ನೀಟಾಗಿ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊತೀನಿ. ಮಸಾಲೆ ಎಲ್ಲ ಇದಕ್ಕೆ ಹಾಕಿದ್ದೀನಿ. ಇವಾಗ ಒಗ್ಗರಣೆ ಹಾಕಿರೋದು ಇದು ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಮಾಡೋದು ತೋರಿಸ್ಕೊಡ್ತೀನಿ. ಇವಾಗ ಹಿಟ್ಟು ನೆನೆದಿದೆ. ಇವಾಗ ಇದನ್ನು ಮಾಡ್ತೀನಿ, ತೋರಿಸ್ತೀನಿ ನೋಡಿ. ಪರೋಟ ಮಾಡಲಿಕ್ಕೆ ಈ ಥರ ತಗೊಂಡಿದ್ದೀನಿ ನಾನು. ಇದು ಇಲ್ಲದೆ ಹೋದರೆ ಎಣ್ಣೆ ಕವರಲ್ಲೂ ಮಾಡ್ಬೋದು. ಈಗ ಸ್ವಲ್ಪ ತಳಗಡೆ ಎಣ್ಣೆ ಹಚ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ತುಂಬ್ತೀನಿ ನೋಡಿ. ಇವಾಗ ಇದನ್ನ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಹಿಟ್ಟಲ್ಲಿ ಒಳಗಡೆ ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ತುಂಬ್ತೀನಿ, ಒಬ್ಬಟ್ಟಿಗೆ ತುಂಬ್ದಂಗೆ. ಕೆಳಗಡೆ ಎಣ್ಣೆ ಹಾಕ್ತೀನಿ, ಆಮೇಲೆ ಇದಕ್ಕೂ ಎಣ್ಣೆ ಹಚ್ತೀನಿ. ಈ ಥರ ಕೈಯಲ್ಲಿ ತಟ್ಟಬೇಕು, ಇಲ್ಲ ಅಂದರೆ ಲಟ್ಟಣಿಗೆಲ್ಲ ಆದರೆ ಹರಿದೋಗುತ್ತೆ. ಅದಕ್ಕೆ ಸ್ವಲ್ಪ ದಪ್ಪವಾಗಿ ಇರಬೇಕಿದು, ತುಂಬ ತೆಳುವಾಗಲ್ಲ. ಇವಾಗ ಇದು ಹಂಚು ಕಾಯ್ದಿತ್ತು, ಹಾಕಿದ್ದೀನಿ. ಸ್ವಲ್ಪ ಸುತ್ತ ಎಣ್ಣೆ ಹಾಕ್ತೀನಿ. ಆ ಥರ ತಗಡು ಇಲ್ಲದೆ ಹೋದರೆ ಈ ಥರ ಎಣ್ಣೆ ಪ್ಯಾಕೆಟು ನೋಡಿ, ಎಣ್ಣೆ ಪ್ಯಾಕೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೂ ಮಾಡ್ಬೋದು. ಇದ್ರ ಮೇಲೆ ಮಾಡೋದು ತೋರಿಸ್ಕೊಡ್ತೀನಿ. ಈ ಥರ ತಟ್ಕೊತಿದ್ದೀನಿ.
ಇದ್ರ ಮೇಲೆ ಚೆನ್ನಾಗಿ ಬರುತ್ತೆ. ಇವಾಗ ಇದಾಗಿದೆ, ಹಂಚಿಗೆ ಹಾಕ್ತೀನಿ ನೋಡಿ. ಈಗ ಎಷ್ಟು ನೀಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಎದ್ದೇಳ್ತದೆ. ಸೇಮ್ ಒಬ್ಬಟ್ಟು ಥರನೇ ಕಾಣಿಸುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರ್ತದೆ. ಒಂಚೂರು ಎಣ್ಣೆ ಹಾಕಿ ಸ್ವಲ್ಪ ಬೆಂದಾದ್ಮೇಲೆ ಎತ್ತಿ ಹಾಕಿ ಒಂಚೂರು. ಇದು ರೆಡಿ ಆಗಿದೆ. 2 ಮಾಡಿದ್ದೀನಿ ನೋಡಿ. ಇದಕ್ಕೆ ಮೇಲ್ಗಡೆ ಈ ಥರ ತುಪ್ಪ ಹಾಕೋಬೇಕು. ತುಪ್ಪ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪಿನಕಾಯಿ ಬೇಕಾದರೆ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೋದು. ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲ ಈ ರೆಸಿಪಿನ ನೀವು ಮಾಡಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ.